नमस्कार, मी श्वेता अंकले KMM मराठीच्या आजच्या बुलेटिनमध्ये आपल्या सगळ्यांचं स्वागत करते। आता एक नजर टाकूयात आजच्या ठळक घडामोडींवर। सतीश जारकिहोळी यांना मुख्यमंत्री करावे, सिद्धरामय्या यांनी पाय उतार व्हावे, शेतकरी नेते प्रकाश नायक यांचे पत्रकार परिषदेत वक्तव्य। बेळारी नाल्याचे काँक्रिटीकरण करण्याची गरज, हजारो एकर जमीन पावसाळ्यात पाण्याखाली, येत्या काळात शेतकऱ्यांनी दिला तीव्र आंदोलनाचा इशारा। रक्तदानाबद्दलची जागृती हीच यशाची गुरुकिल्ली, मुख्य पोस्ट ऑफिस येथे रक्तदान शिबिर आयोजित, गिरीश बुडरकट्टी यांनी केले आयोजकांच्या प्रयत्नांचे कौतुक। आता पाहूयात सविस्तर बातम्या। काँग्रेस हायकमांडने जिल्हा पालकमंत्री सतीश जारकिहोळी यांची मुख्यमंत्रीपदी नियुक्ती करावी असे मत राष्ट्रीय शेतकरी संघटनेचे नेते प्रकाश नायक यांनी व्यक्त केले। काँग्रेस हायकमांडने जिल्हा पालकमंत्री सतीश जारकिहोळी यांची मुख्यमंत्रीपदी नियुक्ती करावी। ते बुद्ध, बसव आणि आंबेडकरांच्या विचारांनी राज्यात नेहमीच लोकप्रिय आहेत असे मत राष्ट्रीय शेतकरी संघटनेचे नेते आणि मूळ कर्नाटक राज्याचे शेतकरी संघटना नेते प्रकाश नायक यांनी व्यक्त केले। ते गुरुवारी बेळगावमध्ये पत्रकार परिषदेत बोलत होते। ನನ್ನ ಸ್ವಾಗತ ಮತ್ತೊಂದು ಸಾರಿ ಎರಡು ವಿಷಯ ಸರ್ ಇದು ತಮಗೆ ಗೊತ್ತಿದ್ದ ಹಾಗೆ ನಾವು ಇಲೆಕ್ಷನ್ ಘೋಷಣೆ ಆದ ನಂತರ ಈ ವಿಷಯವನ್ನು ಪ್ರಸ್ತಾವನೆಯನ್ನು ಮಾಡಿದ್ರು। ಯಾಕಂತಂದ್ರೆ ಶಾಸಕಾಂಗ ವ್ಯವಸ್ಥೆ ಸಂಪೂರ್ಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದು। ಯಾಕಂತಂದ್ರೆ 80%ಗಿಂತ ಹೆಚ್ಚು ರೈತರು ಇದ್ದು ಅವರ ಮೂಲಭೂತವಾದಂಥ ಸಮಸ್ಯೆಗಳಿಗೆ ಮೂಲಭೂತವಾದಂಥ ಏನು ಅವಶ್ಯಕತೆ ಏನಿತ್ತು ಅದನ್ನ ಕಡೆಗಣಿಸಿರುವಂಥದ್ದು। ಅಂದರೆ ರೈತರು ಬೆಳೆದಂಥ ಬೆಳೆಗೆ ಯೋಗ್ಯ ಬೆಲೆ ಅಥವಾ ಅವನ ಶ್ರಮಕ್ಕೆ ಒಂದು ಮಾನದಂಡವನ್ನ, ಅದು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯ ಆಧಾರ, ಕೇವಲ ವರದಿಯಾಗಿ ಉಳಿದಿರುವಂಥದ್ದು। ಅದರ ಪ್ರಕಾರ ಸಂಪೂರ್ಣ ರೈತ ಇವತ್ತು ಸಂಕಷ್ಟದಾಗಿದ್ದಾನೆ। ಅದು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯನ್ನು ಒಂದು ಪ್ರಾಯೋಗಿಕವಾಗಿ ನಾವು ತೆಗೆದುಕೊಂಡಿದ್ವಿ। ಶಾಸಕಾಂಗ ವ್ಯವಸ್ಥೆ ಫೇಲ್ಯೂರ್ ಆಗಿದೆ, ಕಾರ್ಯಾಂಗ ವ್ಯವಸ್ಥೆ ಇಲೆಕ್ಷನ್ ಏನು ಆಚಾರ ಸಂಹಿತೆ ಇರುವಂಥ ಸಂದರ್ಭದಲ್ಲಿ ನಾವು ಕಾರ್ಯಾಂಗ ವ್ಯವಸ್ಥೆಗೆ ಮಾನ್ಯ ಬೆಳಗಾವಿ DC ಅವರ ಮುಖೇನ ತಾವಾದರೂ ಅಥವಾ ಸಂವಿಧಾನಬದ್ಧವಾದಂಥ ಹಕ್ಕು ತಮಗೂ ಕೊಟ್ಟಿದ್ದಾರೆ। ಆಚಾರ ಸಂಹಿತೆ ಇರುವಂಥ ಸಂದರ್ಭದಲ್ಲಿ ನೀವು ರಾಜಕೀಯ ವ್ಯವಸ್ಥೆಯನ್ನು ಕೇಳುವಂಥದ್ದು, ಅವರ ಸಲಹೆಯನ್ನು ಪಡೆಯುವಂಥದ್ದು ಅಥವಾ ಅವರ ಸಹಮತ ಪಡೆಯುವಂಥದ್ದಲ್ಲ, ಇಲ್ಲಿಯ ಸಮಸ್ಯೆಯನ್ನ ಪರಿಗಣಿಸಿ। ಯಾಕಂತಂದ್ರೆ ಇದು ಒಂದು ರಾಷ್ಟ್ರೀಯ ವಿಪತ್ತು ರೂಪದಲ್ಲಿ ಅವರು ನಿರ್ಣಯವನ್ನು ತೆಗೆದುಕೊಳ್ಬೇಕಿತ್ತು। ಅದನ್ನು ನಾವು ತಮ್ಮ ಮುಖೇನ ಮತ್ತು ನೇರವಾಗಿ ಅವರಿಗೂ ಮಾತಾಡಿದ್ದೇವೆ। ಯಾಕಂತಂದ್ರೆ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿ, ಅದರಲ್ಲೂ ಈಗಾಗಲೇ ಬೆಳಗಾವಿಯ ಜಿಲ್ಲಾ ಕಟ್ಟಡವನ್ನ ತುಂಬಾ ಸುಸಜ್ಜಿತವಾದಂಥ ಕಟ್ಟಡಕ್ಕೆ 300ಕ್ಕಿಂತ ಹೆಚ್ಚು ಕೋಟಿ ಅನುದಾನದಲ್ಲಿ ಅದನ್ನು ಕಟ್ಟಬೇಕು ಅನ್ನುವಂಥದ್ದು ಒಂದು ವ್ಯವಸ್ಥೆ। ನಾವೇನು ಕೇಳಿದ್ದೀವಿ ಅಂತಂದ್ರೆ, ಮುಖ್ಯವಾಗಿ ಬೆಳಗಾವಿ ಪ್ರಾಯೋಗಿಕವಾಗಿ ಬೆಳಗಾವಿ ಜಿಲ್ಲೆಯ ರೈತರು ನಿರಂತರವಾಗಿ ಸಮಸ್ಯೆಯಲ್ಲಿದ್ದಾರೆ, ಅವರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ತಮಗೆ ಅಧಿಕಾರ ಇದೆ, ಅದನ್ನು ಮಾಡಿ ಅಂತ ನಾವು ಅವರಿಗೆ ಕೇಳಿದ್ವಿ। ಇವತ್ತು ನನಗೆ ಅನಿಸ್ತಾ ಇದೆ ಕಾರ್ಯಾಂಗ ವ್ಯವಸ್ಥೆಯು ಸಂಪೂರ್ಣ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ। ಇದು ಒಂದು। ಎರಡನೇದಂತಂದ್ರೆ, ಬೆಳಗಾವಿ ಜಿಲ್ಲೆಗೆ ಯಾವುದೇ ರೀತಿಯಾದಂಥ ರಾಜಕೀಯ ಪ್ರಾತಿನಿಧ್ಯತ್ವವನ್ನ, ಅಂದ್ರೆ ಸ್ವಾತಂತ್ರ್ಯ ನಂತರ ಬೆಳಗಾವಿ ಎರಡನೇ ರಾಜಧಾನಿ ಅಂತ ಘೋಷಣೆ ಆದರೂ ಯಾವ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಪ್ರಾತಿನಿಧ್ಯತ್ವವನ್ನ ಕೊಡಬೇಕಿತ್ತು ರಾಜಕೀಯವಾಗಿ, ಅಧಿಕಾರಾತ್ಮಕವಾಗಿ, ಅದನ್ನು ಕೊಡಲಿಲ್ಲ ಅನ್ನುವಂಥದ್ದು ಅಪವಾದ। ಆದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ದು ಇದು ಆಗ್ರಹ ಇದೆ। ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಇದೆ,
ಬೆಳಗಾವಿಯಲ್ಲಿ MP ಯನ್ನು ನಾವು BJP ಅವರದನ್ನೇ ಆರಿಸಿ ಕಳಿಸಿದ್ದೇವೆ. ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಅಭಿವೃದ್ಧಿಯ ದೃಷ್ಟಿಯಿಂದ ಕ್ಯಾಬಿನೆಟ್ ದರ್ಜೆಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಆಗ್ರಹ. ಅದ್ರ ಜೊತೆಗೆ ನಾನು ರೈತರ ಜೊತೆಗೆ ಬೆಳೀತಿದ್ದೇನೆ. ಬರಗಾಲ ಬಂದಂತ ಸಂದರ್ಭದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಕ್ರಷಿಂಗ್ ಅನ್ನು ಮಾಡಿದಂಥ ಕಾರ್ಖಾನೆಗಳ ರೈತರ ಜೊತೆಗೆ ಗುರುತಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಅನುಭವಿ ಶ್ರೀಯುತ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಅಲ್ಲ, ಮುಖ್ಯಮಂತ್ರಿಯ ಸ್ಥಾನವನ್ನು ಬೆಳಗಾವಿಗೆ ಕೊಡಬೇಕು ಅನ್ನುವಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸ್ತೇವೆ. ಇದು ಒತ್ತಾಸೆ ನಮ್ದೆಲ್ಲರದು. ಜಾರಿಕರ್ತ ನಮ್ಮ ಈ 3 ಏನು ಬೇಡಿಕೆ ಅಥವಾ ವಿನಂತಿ ಆಗ್ರಹವನ್ನು ಪರಿಗಣಿಸಲೇ ಇಲ್ಲ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ, ಅದು ಪಂಚಾಯಿತಿ ವ್ಯಾಪ್ತಿಯಲ್ಲಿ, ಯಾಕಂತಂದ್ರೆ ಸಾಲ ಸಂಬಂಧಪಟ್ಟಂತೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತನ ಎಲ್ಲ ಯಾದಿಗಳನ್ನ ಒಟ್ಟು ಮಾಡುವ ರೀತಿಯಲ್ಲಿ ಮೂಲ ಕೆಳಮಟ್ಟದಿಂದ ಹೋರಾಟ, ಅದೇ ರೀತಿಯಾಗಿ ಜನಾಭಿಮತವನ್ನ ಕ್ರೋಢೀಕರಣ ಮಾಡುವಂಥದ್ದು ಬೆಳಗಾವಿ ಜಿಲ್ಲೆಗೆ ರಾಜಕೀಯ ಪ್ರಾಧಾನ್ಯತೆ ಸಲುವಾಗಿ. ಇದು ನಮ್ಮ 3 ಬೇಡಿಕೆಯನ್ನ ಇಟ್ಟಾಗಿ ಇವತ್ತು ತಮ್ಮ ಮುಂದೆ ನಾವು ಸರ್ಕಾರಕ್ಕೆ ಇದನ್ನ ತಲುಪಿಸುವಂತ ತಮ್ಮ ಮುಖೇನ ಮಾಡ್ತಾ ಇದ್ದೇವೆ ಮತ್ತು ಆಗ್ರಹಿಸ್ತಾ ಇದ್ದೇವೆ. ಇದು ಆಗಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತವರಿಗೆ ವಿಶೇಷವಾಗಿ ಏನು ಹೇಳೋದಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರ ರಾಜಕೀಯ ದಿನಗಳು ಮುಗಿತು ಅನ್ನುವಂಥ ಸಂದರ್ಭ ಬೆಳಗಾವಿ ಜಿಲ್ಲೆನೇ ಅವರಿಗೆ ಪುನರ್ಜೀವನ ಕೊಟ್ಟಿದೆ. ರಾಜಕೀಯ ಅಹಿಂದ ಮುಖೇನ ಅಹಿಂದ ಋಣವನ್ನ ತೀರಿಸಲಿಕ್ಕೆ ಸಲುವಾಗಿ ಬೆಳಗಾವಿ ಹಿತದೃಷ್ಟಿಯಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಧನ್ಯವಾದ. ಕೇಂದ್ರಕ್ಕೆ ನಾವು ಕೇಳ್ತೇವೆ. ಹೊಸ ಗೌರ್ಮೆಂಟ್ ಆಗಿರೋದ್ರಿಂದ ಕೇಂದ್ರಕ್ಕೂ ಕೇಳ್ತಾ ಇದ್ದೇವೆ, ರಾಜ್ಯಕ್ಕೂ ಕೇಳ್ತಾ ಇದ್ದೇವೆ. ಯಾಕಂತಂದ್ರೆ ಬೆಳಗಾವಿಯ ಪ್ರಾತಿನಿಧಿತ್ಯ ಮುಖ್ಯ, ಬೆಳಗಾವಿ ಅಭಿವೃದ್ಧಿ ಮುಖ್ಯ. ಬೆಳಗಾವಿ ರೈತರ ಕನಿಷ್ಠ ಮಟ್ಟಿಗೆ ಆವಾಗಾದ್ರೂ ರೈತರ ಸಾಲ ಪ್ರಾಯೋಗಿಕವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಮನ್ನಾ ಮಾಡುವಂತ ಪ್ರಕ್ರಿಯೆಗೆ ಚಾಲು ಆಗ್ತದೇನೋ ಅನ್ನುವಂಥದ್ದು. ಯಾರು ಬೆಳಗಾವಿ ಜಿಲ್ಲೆಯಲ್ಲಿ? ಬೆಳಗಾವಿ ಜಿಲ್ಲೆಯಲ್ಲಿ ನೋಡಿ ಬೇರೆ ಬೇರೆ ರೀತಿಯಾದಂತ ಸಾಲಗಳಿದೆ. ಸೊಸೈಟಿ ಸಾಲ ಇದೆ, ಕೈಗಡ ಸಾಲ ಇದೆ, PLD ಸಾಲ ಇದೆ, ನ್ಯಾಷನಲ್ ಬ್ಯಾಂಕ್ ಸಾಲ ಇದೆ, ಆ ನಂತರ ಖಾಸಗಿ ಸಾಲ ಇದೆ. ಹೆಚ್ಚು ಕಡಿಮೆ 6,000 ಕೋಟಿ 600 ಕೋಟಿಯ ಸಾಲಗಳ ನಮಗೆ ನಿಖರವಾಗಿ ಗೊತ್ತು. ಅದಕ್ಕಾಗಿ ನಾವು ಅಭಿಯಾನ ರೂಪದಲ್ಲಿ ನಿಖರವಾಗಿ ಒಟ್ಟು ಮಾಡುವಂತ ಪ್ರಕ್ರಿಯೆಯನ್ನು ಮಾಡೋರಿದ್ದೇವೆ. ಸರ್ 500 ಕೋಟಿಗಿಂತ ಹೆಚ್ಚಿದೆ ಸಾಲ. ಪರಿಹಾರನೇ ಕೊಟ್ಟಿಲ್ಲ ಸರ್. ಪರಿಹಾರ ಅಲ್ವೇ ಅಲ್ಲದು ಸರ್. ನೋಡಿ, ಬೆಳಗಾವಿಗೆ ಪರಿಹಾರನೇ, ರೈತರಿಗೆ ಪರಿಹಾರನೇ ಕೊಟ್ಟಿಲ್ಲ, ಪರಿಹಾರನೇ ಅಲ್ಲ. ಏನ್ ಸರ್? ಅದನ್ನೇ ನಮಗೂ ನೋಡಿ ಸರಿ ವಿಷಯ ತಾವು ಬೇಕಾದ್ರೆ ಸಮೀಕ್ಷೆಯಲ್ಲಿ ಗೊತ್ತು ಮಾಡಬಹುದು. 2,000 ಅನ್ನುವಂಥದ್ದು ಏನಿದೆಯಲ್ಲ ಸರ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಮೊನ್ನೆ ಹೇಳಿದ್ರು ಇಷ್ಟು ಪರಿಹಾರ ಕೊಟ್ಟಿದ್ದೇವೆ. ಇದೇ ನನ್ನ ಪಕ್ಕದಲ್ಲಿ ಕೂತ್ಕೊಂಡಂತವ್ರೆ ಹಿರಿಯವರು ಇದ್ದಾರೆ, ಅವ್ರಿಗೆ 2,000 ಬಂದಿಲ್ಲ. ಮತ್ತೆ ಯಾರು ಅವರು ಅಂಕಿಅಂಶಗಳು ಅಧಿಕಾರಿಗಳು ಹೇಳ್ತಾರೆ, ಅಧಿಕಾರಿಗಳ ಯಾವ ಅಂಕಿಅಂಶಗಳು ಸರಿ ಇಲ್ಲ. ಅಧಿಕಾರಿಗಳು ಒಂದು ವೇಳೆ ಅವ್ರಿಗೆ ವಿವೇಚನೆ ಇದ್ರೆ ಇಂಥ ಇಲೆಕ್ಷನ್ ಸಂದರ್ಭದಲ್ಲಿ ರೈತರ ಸಾಲವನ್ನು ಎಷ್ಟೇ ಇರಲಿ ಮನ್ನಾ ಮಾಡಬೇಕಿತ್ತು. ಏನ್ ಸರ್? ಕೆಲವು ನೋಡಿ, ಹಲವು ಕಡೆ ಬಂದೇ ಇಲ್ಲ, ಕೆಲವು ಕಡೆ ಬಂದಿದೆ ಸರ್. ಅದನ್ನೇ ನಾವೀಗ ನಮ್ಮ ಹೋರಾಟದ ಏನು ಪ್ರತಿಭಟನೆ ರೂಪದಲ್ಲಿ ಏನು ತಗೋತೇವಲ್ಲ, ಆ ಸಂದರ್ಭದಲ್ಲಿ ನಿಖರವಾದ ಅಂಕಿಅಂಶಗಳನ್ನು ತಗೊ ಕೊಡ್ತೇವೆ. ಅದನ್ನು ನಾವು ಹೊಂಟಿದ್ದೇವೆ ಈಗ. ಹೋರಾಟವಿತ್ತು ಸಮೀಕ್ಷೆ. ಸರ್, ಈ ವಿಷಯ ಯಾಕೆ ನಾವು ಅಂದ್ರೆ, ನೀವು ಕಾರ್ಖಾನೆಯಲ್ಲಿ ಹೋಗಿ ನೋಡಬಹುದು. ನೀವು ಈ ಸಂದರ್ಭದಲ್ಲಿ ಯಾವ ಕಾರ್ಖಾನೆಯು 25 ಲಕ್ಷ ಕ್ರಷಿಂಗ್ ಮಾಡುವಂತ ಇದಿಲ್ಲ. ಪರೋಕ್ಷವಾಗಿ ರೈತರಿಗೊಂದು ಉಪಕಾರ ಆಗಿದೆ ಅನ್ನೋದು.
बेळगाव जिल्ह्याचे पालकमंत्री सतीश जारकिहोळी हे नेहमीच विकासाच्या बाजूने विचार करणारे नेते राहिले आहेत. सिद्धरामय्या यांनी मुख्यमंत्रीपद त्यांच्याकडे सोडावे. शेतकरी समाजाची काळजी असणारा मुख्यमंत्री करण्याची वेळ आली आहे, असेही ते म्हणाले. माजी मुख्यमंत्री खासदार जगदीश शेट्टर यांना केंद्र सरकारमध्ये कॅबिनेट मंत्री न करून अन्याय झाला आहे. राज्याची दुसरी राजधानी असलेल्या बेळगावला स्वातंत्र्यानंतर आपल्या जिल्ह्याचे एकाही राजकीय प्रतिनिधीने प्रतिनिधित्व दिले नसल्याबद्दल प्रकाश नायक यांनी नाराजी व्यक्त केली. राजशेखर हिरेमठ, KMM मराठी, बेळगाव. बेळ्ळारी नाल्यातील साफसफाई करून काँक्रिटीकरण केलं नाही तर येत्या काहीच दिवसांमध्ये तीव्र आंदोलन छेडण्यात येईल असा इशारा नाल्या शेजारील शेतकऱ्यांनी दिलाय. बेळ्ळारी नाल्यातील साफसफाई करून काँक्रिटीकरण केलं नाही तर येत्या काहीच दिवसात तीव्र आंदोलन छेडले जाईल असा इशारा नाल्या शेजारील शेतकऱ्यांनी दिलाय. अनगोळ ते वडगाव, हलगापासून सुळेभावीपर्यंत हजारो एकर जमीन पावसाळ्यामध्ये पाण्याने व्यापली जाते. यामुळे शेतकऱ्यांचे अनेक वर्षांपासून मोठे नुकसान होत आहे. अनेक वेळा आमदार खासदारांनी या नाल्याची पाहणी केली आहे, पण अद्याप या नाल्याचे काम पूर्णत्वाला गेलेच नाही, असा आरोप माजी नगरसेवक मनोहर हलगेकर यांनी केलाय. वडगाव भागातील जो बेळ्ळारी नाला आहे, वडगाव अनगोळ जुने बेळगावपासून आलेला हा नाला जवळपास मला वाटतं 28 किलोमीटरचा नाला आहे. तर या नाल्याची समस्या गेल्या 10-15 वर्षापासून शेतकऱ्यांनी बरेच वेळेला जिल्हाधिकाऱ्यांनी निवेदन दिलं, आंदोलन करणं, वेगवेगळ्या प्रकारची आंदोलनं झाली, पण त्या आंदोलनाला यश आलेलं नाही. म्हणून आता नजीकच्या काळात आम्ही सर्व गावकरी मिळून एक उग्र आंदोलन करण्याच्या भविष्यामध्ये आहोत. कारण प्रत्येक वेळेला लोकप्रतिनिधी येतात, बघतात, जातात आणि आश्वासनं देतात. ज्यावेळेला पूर येतोय, त्यावेळेला हे लोकप्रतिनिधी सर्व या ठिकाणी येऊन एक सहानुभूती दर्शवतात आणि जातात. यासाठी त्या नाल्याचं काँक्रिटीकरण व्हावं अशी सर्व शेतकऱ्यांची मागणी आहे. मध्यंतरी 2 महिन्याच्या पूर्वी हेपाळकर मॅडम यांनी आपल्या खर्चातून या स्वच्छतेसाठी आपल्या स्वतःचे देऊन आम्हाला जे शेतकऱ्यांनी सहकार्य केलं त्यातून थोडीफार पाणी जायची सोय झालेली आहे. परंतु ही कायमस्वरूपी तोडगा निघावा यासाठी सर्व शेतकरी मिळून आज आम्ही एक आंदोलन करून या सरकारचं लक्ष वेधण्याचं काम आम्ही करणार आहोत. कारण हा फक्त शेतकऱ्यांची समस्या नसून जी उपनगरं आहेत त्या प्रत्येक भागातील घराघरात पाणी जे शिरतं आहे हे ह्या बेळ्ळारी नाल्यामुळेच ते घराघरात जातं. त्यासाठी याचा विचार प्रशासनानं करावा अशी सर्व शेतकऱ्यांची नगरसेवकांनी त्यांनी जो प्रश्न इथं उपस्थित ठेवलेला आहे हा बेळ्ळारी नाल्याचा, गेली कित्येक वर्ष 5-50 वर्ष होत आली असतील या बेळ्ळारी नाल्याचा उगम झाला. इथं हा बेळ्ळारी नाला शेतकऱ्यांच्यासाठी वरदान नसून एक श्राप ठरत आहे. तर या बेळ्ळारी नाल्यामुळे हजारो एकर जमीन ही पाण्याखाली खराब होत आहे आणि अलीकडच्या काळात ह्याला जास्त वाव झाला आहे. तो आमच्या या येळ्ळूर रोडला जे कोरेंचं जे चॅरिटेबल हॉस्पिटल आहे त्या हॉस्पिटलचं संपूर्ण घाण सांडपाणी ह्या नाल्याला जोडलेलं आहे. त्याचबरोबर अनगोळ, वडगाव आणि जुने बेळगाव या भागातलं एक्सटेन्शन एरियामधले जे नवीन ड्रेनेज पाईपलाईन जे आहे ते नवीन ड्रेनेजचं घाण पाणी सुद्धा त्या बेळ्ळारी नाल्याला जोडलेलं आहे. हा बेळ्ळारी नाल्याचं पूर्वीचं जे पाणी होतं, पूर्वी बेळ्ळारी नाला होता त्याचं जे पाणी होतं ते शेतकऱ्यांच्यासाठी वापरण्यात येत होतं. तर आता हे सगळं खालीचं पाणी आहे हे शेतकऱ्यांच्या जमिनी तर खराब व्हायलेतच त्याचबरोबर शेतकऱ्यांच्या जीवन मरणाचा प्रश्न आला आहे. कारण का ह्या नाल्यासमोर आजूबाजूला तुम्ही थांबू शकत नाही. तुमची शेतीचा जो पोत आहे तो पोत दिवसेंदिवस घसरायला त्या खराब पाण्यामुळे. आणि असं असताना आम्ही ह्या तुमच्या प्रसार माध्यमाच्या माध्यमातून आम्ही सरकारला सांगू इच्छितो की आजपर्यंत बरीच सरकार नाल्याच्या कामकाजासाठी महिला व बालकल्याण मंत्री लक्ष्मी हेपाळकर यांनी स्वखर्चातून जलपर्णी काढण्यासाठी 5 ते 6 लाख रुपये खर्च केले, पण याचा उपयोग झालाच नाही. पुन्हा जलपर्णी दिसू लागली आहे. यासाठी कायमस्वरूपी सिमेंट काँक्रीट नाला निर्माण करावा अशी मागणी अमोल देसाई यांनी केली आहे. येत्या काळात या नाल्याची तातडीने दखल घ्यावी यासाठी एक शिष्टमंडळ मंत्री लक्ष्मी हेब्बाळकर यांची भेट घेणार असल्याचे यावेळी सांगण्यात आले. महादेव पवार, KMM मराठी, बेळगाव. बातमीपत्रामध्ये वेळ झाली एक छोट्याशा विरामाची. कुठेही जाऊ नका, पाहत रहा KMM मराठी. दुल्हन का सिंगार, खूबसूरती की बहार,
परंपरा और नयापन का अनोखा मिलाव, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ब्रेक नंतर तुम्हा सगळ्यांचा पुन्हा एकदा स्वागत। पाहूयात पुढची बातमी। जेव्हा लोक रक्तदानाविषयी जागृत होऊन स्वेच्छेने रक्तदान करतील तेव्हाच अशा रक्तदान शिबिरांना सार्थकता येईल, असे मत गिरीश बुडरकट्टी यांनी व्यक्त केले। जेव्हा लोक रक्तदानाविषयी जागरूक होऊन स्वेच्छेने रक्तदान करतील तेव्हाच अशा रक्तदान शिबिरांना सार्थकता येईल, असे मत गिरीश बुडरकट्टी यांनी व्यक्त केले। येथील मुख्य टपाल कार्यालयात गुरुवारी जनसंपर्क अभियानाचा एक भाग म्हणून आयोजित रक्तदान शिबिरात ते बोलत होते। ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಬೆಳಗಾವಿ ಹೆಡ್ ಪೋಸ್ಟ್ ಆಫೀಸಲ್ಲಿ ಇಟ್ಕೊಂಡಿದ್ದೀವಿ। ಇದರ ಬಗ್ಗೆ ನಾನು ಕೇಳಬೇಕಂದ್ರೆ, ನಾರ್ಮಲಿ ಮನುಷ್ಯ ಏನು ದಾನ ಮಾಡಿದರೂ ಅದರಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ದಾನ ರಕ್ತದಾನ ಮಾಡ್ಬೋದು। ಯಾಕಂದರೆ ಒಂದು ಜೀವ ಉಳಿಸ್ಲಿಕ್ಕೆ ಹೆಲ್ಪ್ ಆಗ್ತದೆ। ಓಕೆ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಮನುಷ್ಯತ್ವ ಅಲ್ಲ। ಮನುಷ್ಯತ್ವ ನಾವು ಯಾವತ್ತೂ ಮರಿಬಾರ್ದು। ಮನುಷ್ಯತ್ವ ಇದ್ರೇ ಭೂಮಿ ಮೇಲೆ ಮಾನವ ಜೀವಂತವಾಗಿರಲಿಕ್ಕೆ ಸಾಧ್ಯದ। ಅದಕ್ಕಾಗಿ ನಾವು ಮತ್ತೊಬ್ಬರ ಜೀವವನ್ನು ಉಳಿಸಬೇಕಾದ್ರೆ ಬ್ಲಡ್ ಡೊನೇಷನ್ ಮಾಡಲೇಬೇಕು, ರಕ್ತದಾನ ಮಾಡಲೇಬೇಕು। ಅದರಿಂದ ಮತ್ತೊಬ್ಬರ ಜೀವನ ಉಳಿತದೆ। ಆಮೇಲೆ ಇನ್ನೂ ಒಂದು ವಿಷಯ, ಇದು ಒಂದು ಪಾರ್ಟ್ ಆಯಿತು। ಇನ್ನೊಂದು ಪಾರ್ಟ್ ಏನಂದರೆ, ರಕ್ತದಾನ ಮಾಡೋದು ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದೇ। ನಾವು ಹೆಲ್ದಿಯಾಗಿರಲಿಕ್ಕೆ ಅದು ಅನುಕೂಲ ಮಾಡಿಕೊಡ್ತದೆ। ಹೊಸ ಬ್ಲಡ್ ಉತ್ಪತ್ತಿ ಆಗ್ತದೆ। ನಾವು ಬ್ಲಡ್ ಕೊಟ್ಟ ನಂತರ ನಾವು ಎಷ್ಟು ಕೊಟ್ಟಿರ್ತೀವಲ್ಲ ಅದು ಒಂದು 15-20 ದಿವಸದಲ್ಲಿ ಮತ್ತೆ ಹೊಸ ಬ್ಲಡ್ ಉತ್ಪತ್ತಿ ಆಗ್ತದೆ। ಮನುಷ್ಯ ಹೆಲ್ದಿ ಇರಲಿಕ್ಕೂ ಸಾಧ್ಯ। ಸೊ ಅದಕ್ಕಾಗಿ ನಾವು ಒಂದು ಮಹತ್ ಕಾರ್ಯ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ನಾನು। ಯಾಕಂದರೆ ಅಂಚೆ ಇಲಾಖೆ ವತಿಯಿಂದ ನಾವು ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಇಟ್ಕೊಂಡಿದ್ದೀವಿ।
ಸರ್ ನಮ್ದು ಆ್ಯಕ್ಚುಲಿ ಟಾರ್ಗೆಟ್ ಇರೋದು ಅಟ್ಲೀಸ್ಟ್ ಒಂದು 60 ಜನ ಆದರೂ ನಿಮಗೆ ಇವತ್ತು ಬ್ಲಡ್ ಡೊನೇಟ್ ಮಾಡೇ ಮಾಡ್ತಾರೆ. ಆಮೇಲೆ ದಯವಿಟ್ಟು ಸ್ನೇಹಿತರೆ ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಬ್ಲಡ್ ಡೊನೇಷನ್ ಮೇಲೆ ಭಾಳ ಜನ ಮಾಡ್ತಾರೆ, ಕೆಲವೊಂದು ಜನ ಈ ಸಲ ಫಸ್ಟ್ ಟೈಮ್ ಮಾಡ್ತಾರೆ ಸರ್. ಲಾಸ್ಟ್ ಟೈಮು ನಾವು ಹೋದ ವರ್ಷ ಆಲ್ರೆಡಿ ಇಟ್ ವಾಸ್ ಪ್ಲ್ಯಾನ್, ಬಟ್ ಲಾಸ್ಟ್ ದಿನಕ್ಕೆ ಬಂದು ಅದೇನೋ ಕಾರಣಾಂತರಗಳಿಂದ ನಾವು ತೋರಿಸ್ಕೊಂಡಾಯಿತು. ಅದಕ್ಕಾಗಿ ಈ ಸರಿ ಮಾಡೇ ಇರಬೇಕಂತ ಹೇಳಿ ಇಮಿಡಿಯೇಟಾಗಿ ಅರೇಂಜ್ ಮಾಡ್ತಿದ್ದೀವಿ. ಅವರು ಕೂಡ ಬಂದರೆ ಸಾಧ್ಯದಿಂದ ಎಲ್ಲರೂ ಪಾಲ್ಗೊಳ್ಳಿ, ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಯಶಸ್ವಿಗೊಳಿಸಲಿ ಅಂತ ನಾನು ತಮ್ಮೆಲ್ಲರಿಗೆ ಬೇಡ್ಕೊಳ್ತಾ, ಆಮೇಲೆ ಇವತ್ತಿನ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಇವರು ಬೆಳಗಾವಿ ಬ್ಲಡ್ ಸೆಂಟರಿಂದ ಏನು ಬಂದರೆ ಅವರು ಕೂಡ ನಮ್ಮ ಅಂಚೆ ಇಲಾಖೆ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಯಾವುದೇ ತೆರನಾದ ಅಹಿತಕರ ಘಟನೆಗಳು ನಡೆದಂತೆ ನಮ್ಮ ಎಲ್ಲ ಸಿಬ್ಬಂದಿಗಳು ಸಮಾಧಾನವಾಗಿ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಏನದೆಲ್ಲ ಇದನ್ನು ನಡೆಸಿಕೊಡ್ಬೇಕಂತ ಕೇಳ್ತಾ ನನ್ನ रक्तदानासारखी शिबिरे आयोजित करून रक्तदानासाठी परिश्रम घेणाऱ्या विविध संस्थांचे आयोजक आणि पोस्ट ऑफिस कर्मचाऱ्यांचे कार्य कौतुकास्पद असल्याचे ते म्हणाले. रक्तपेढीचे विजय ओढोनी म्हणाले की एक व्यक्ती रक्तदान करून अनेकांचे जीव वाचवू शकते. यावेळी IR मुतणाळ आदी उपस्थित होते. विनोद कोलकार, KMM मराठी, बेळगाव. नाडप्रभू केंपेगौडा हे बेंगळूर शहराच्या सर्वांगीण विकासाचे प्रवर्तक होते असे जिल्हाधिकारी नितेश पाटील म्हणाले. नाडप्रभू केंपेगौडा हे विजयनगर साम्राज्याच्या अखत्यारीत असलेले यलहंका येथील पाळेगार होते. हंपीचे वैभव पाहिल्यानंतर त्यांनी यलहंका हे मोठे शहर बनवावे आणि बेंगळूर नावाचे महानगर बांधावे असे स्वप्न त्यांनी पाहिले. जगातील सर्व शहरांमध्ये बेंगळूरमध्ये सर्वाधिक तलाव आहेत. नाडप्रभू केंपेगौडा हे बेंगळूर शहराच्या सर्वांगीण विकासाचे प्रवर्तक होते असे जिल्हाधिकारी नितेश पाटील म्हणाले. ಕೆಂಪೇಗೌಡರು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು. ನಮ್ಮ ಬೆಂಗಳೂರಿನ ಹೆಸರನ್ನ ಎತ್ತಿದ ತಕ್ಷಣ ನೆನಪಾಗೋದು ನಮ್ಮ ನಾಡಪ್ರಭು ಕೆಂಪೇಗೌಡರು. ಬೆಂಗಳೂರಿನ ನಿರ್ಮಾಣ ಮಾಡುವವರೇ ನಮ್ಮ ನಾಡಪ್ರಭು ಕೆಂಪೇಗೌಡರು. ಈ ಒಂದು ಇಡೀ ವಿಶ್ವದಲ್ಲೇ ವಿಶ್ವವಿಖ್ಯಾತಿಯಾಗಿ ಏನು ಬೆಂಗಳೂರು ಬೆಳೆಯಬೇಕಾದ್ರೆ ಕಾರಣಭೂತರೇ ನಮ್ಮ ನಾಡಪ್ರಭು ಕೆಂಪೇಗೌಡರು. ವಿಜಯನಗರ ಸಾಮ್ರಾಜ್ಯದ ಒಂದು ಸಾಮಂತ ರಾಜ್ಯವಾಗಿದ್ದ ಈ ಬೆಂಗಳೂರಿನ ಯಲಹಂಕ, ಅಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರು ಪಾಳೆಗಾರರಾಗಿದ್ದರು. ಕೆಂಪೇಗೌಡರು ಹಂಪಿಯ ಗತವೈಭವವನ್ನ ಕಂಡು ಅದನ್ನು ನೋಡಿ ಬೆಳಗಾಗಿ ಅವರ ಒಂದು ದೂರದೃಷ್ಟಿಯಿಂದ ಬೆಂಗಳೂರು ನಗರವನ್ನ ಕರ್ನಾಟಕದ ರಾಜಧಾನಿಯನ್ನು ಮಾಡಿ ಈಗ ಇಡೀ ವಿಶ್ವದಲ್ಲೇ ಒಂದು ಪ್ರಖ್ಯಾತ ನಗರವನ್ನಾಗಿ ಮಾಡಲು ಅವರ ಕೊಡುಗೆ ಅಧಿಕವಾಗುವುದು. ನಾಡಪ್ರಭು ಕೆಂಪೇಗೌಡರ ದುರೈದು ನಾಯಕ ಯೋಜನೆಗೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಈಗ 482 ವರ್ಷ ಆದರೂ ಕೂಡ ಇಡೀ ವಿಶ್ವ ಎಲ್ಲ ಜನತೆ, ಎಲ್ಲರೂ ಜಾತಿ, ಮತ, ಪಂಥ, ಭೇದ ಭಾವ ಇಲ್ಲದೆ ಇವತ್ತು ಕೂಡ ನಾವು ಅವರಿಗೆ ನಡೀತಾ ಇದ್ದೇವೆ. ಕರ್ನಾಟಕ ಸರ್ಕಾರದ ವತಿಯಿಂದ ಜಯಂತಿಯನ್ನ ನಾವು ಮಾಡ್ತಾ ಇದ್ದೇವೆ. ರೈತರ ಕೃಷಿಗೆ ನೀರಾವರಿಯನ್ನು ಕಲ್ಪಿಸಲು ಕೆರೆಕಟ್ಟೆಗಳನ್ನ ಕಟ್ಟಿ ಬೆಂಗಳೂರನ್ನ ನಿರ್ಮಾಣ ಮಾಡಿದೆ. ಇಡೀ ವಿಶ್ವದಲ್ಲೇ ಈ ತರ ದೊಡ್ಡ ನಗರಗಳಲ್ಲಿ ಅತಿ ಹೆಚ್ಚು ಕೆರೆಗಳು ಇರೋದಂದ್ರೆ ಬೆಂಗಳೂರು ನಗರ. ಅದನ್ನೆಲ್ಲ ಕಟ್ಟಿದ್ದ ಖ್ಯಾತಿ ನಮ್ಮ ಕೆಂಪೇಗೌಡರಿಗೆ ಹೋಗುತ್ತದೆ. ನಮ್ಮ ನಾಡಪ್ರಭು ನಾಗರಿಕ ಕೆಂಪೇಗೌಡರ ಆಳ್ವಿಕೆ ಮತ್ತು ಅವರ ಜೀವನ ಶೈಲಿ ಸಾರುವ ಐತಿಹಾಸಿಕ ಸ್ಮಾರಕ ಪಟ್ಟಿಯಲ್ಲಿ ಬೆಂಗಳೂರನ್ನ ನಾವು ತಂದುಕೊಟ್ಟಿದ್ದೇವೆ. ಬೆಂಗಳೂರಿನ ಕಳೆದ ವಿದೇಶ ಮಾಡುವ 4 ಬೀದಿಗಳಲ್ಲೂ ಕೂಡ ಗೋಪುರಗಳ ನಿರ್ಮಾಣ ಆಗಿದೆ. ಅದೆಲ್ಲ ಮಾಡಿದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು. ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಯ ಹರಿಕಾರ ಚರಿತ್ರಕಾರ ನಮ್ಮ ನಾಡಪ್ರಭು ಕೆಂಪೇಗೌಡರು. ಅವರ ದೂರದೃಷ್ಟಿ ಆಲೋಚನೆಗಳು ಇಂದಿಗೂ ಮಾದರಿಯಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾಡಳಿತ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ನಾವು ಮಾಡ್ತಾ ಇದ್ದೇವೆ. ಅವರ ಜೀವನ ಚರಿತ್ರೆ ಹೊಂದಿದ ಒಂದು ಕಿರುಕಥೆಯನ್ನ ಕೂಡ ನಾವಿವತ್ತು ಪರಿಚಯನ್ನ ಮಾಡಿಕೊಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ಯುವ ಜನತೆ, ಎಲ್ಲ ಯುವ ವಿದ್ಯಾರ್ಥಿಗಳು ತಾವು ಬಂದಿದ್ದೀರಿ. ತಾವು ಎಲ್ಲರೂ ಕೆಂಪೇಗೌಡರ ಒಂದು ದೂರದೃಷ್ಟಿ, ಅವರು ಏನು ಕೆಲಸಗಳನ್ನ ಮಾಡಿದ್ದಾರೆ, ಅವರು ಹೇಗೆ 482 ವರ್ಷ ಆದರೂ ಕೂಡ ಅವರನ್ನ ಹೇಗೆ ನೆನಪಡ್ಕೊಳ್ತಾರೆ, ಅವರ ಕೆಲಸಗಳನ್ನ ಹೇಗೆ ನೆನಪಡ್ಕೊಳ್ತಾರೆ, ಅವರ ಕೆಲಸಗಳನ್ನ ನೆನೆದು ಅವರ ಆಲೋಚನೆಯಲ್ಲಿ ತಾವು ಕೂಡ ನಡೆದು ತಾವು ಯಾವ
ಯಾವ ಹಳ್ಳಿಯಿಂದ ಬಂದಿದ್ದೀರಿ, ಯಾವ ಊರಿನಿಂದ ಬಂದಿದ್ದೀರಿ, ನಿಮ್ಮ ಒಂದು ಕಾರ್ಯದಿಂದ, ನಿಮ್ಮ ಒಂದು ಸಾಧನೆಯಿಂದ ನಿಮ್ಮ ಊರು ಕೂಡ ವಿಶ್ವದಲ್ಲಿ ವಿಖ್ಯಾತ ಆಗೋ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಆದ್ದರಿಂದ ತಾವು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಈ ತರಹದ ಏನು ಮಹಾನ್ ವ್ಯಕ್ತಿಗಳಿದ್ದಾರೆ ಅವರ ಚರಿತ್ರೆಯನ್ನ ಓದಬೇಕು, ಅರ್ಥ ಮಾಡ್ಕೋಬೇಕು, ಆ ಒಂದು ಮೌಲ್ಯಗಳಲ್ಲಿ ತಾವು ಮುಂದುವರಿಬೇಕು, ಕಷ್ಟಪಟ್ಟು ದುಡಿಬೇಕು. ಕಷ್ಟಪಟ್ಟು ಈಗ ಕೆಲಸ ಕಷ್ಟಪಟ್ಟು ಓದೋ ಕೆಲಸ. ನೀವು ಕಷ್ಟಪಟ್ಟು ಓದಿದ್ರೆ ಖಂಡಿತವಾಗಿ ನಿಮ್ಮ ಹೆಸರು ವಿಶ್ವವಿಖ್ಯಾತಿ ಆಗುತ್ತೆ. ನಿಮ್ಮ ಹೆಸರಿನ ಜೊತೆಗೆ ನೀವು ಯಾವ ಊರಿನಿಂದ ಬಂದಿದ್ದೀರಿ ಆ ಊರಿನ ಹೆಸರು, ನಿಮ್ಮ ತಂದೆ ತಾಯಿಯ ಹೆಸರು, ನಿಮ್ಮ ಮನೆತನದ ಹೆಸರು, ಇಡೀ ಭಾರತ ಅದನ್ನ ನೆನಪಿಡುವ ಹಾಗೆ ಆಗುತ್ತೆ. ಇವತ್ತಿನ ದಿನ ಹೇಗಿದೆ ಅಂದ್ರೆ ಇಡೀ ವಿಶ್ವದಲ್ಲೇ ಏನಾದರೂ ಒಂದು ಕೇಳ್ಬೇಕು, ಈಗ ದೇವರು ಬಂದು ಪ್ರತ್ಯಕ್ಷ ಏನಾದ್ರೂ ಒಂದು ವರ ಕೇಳಬೇಕಂದ್ರೆ ಇನ್ನೊಮ್ಮೆ ಭಾರತದಲ್ಲಿ ಈಗ ಗುರುತಿಸು ಅಂತ ಒಂದು ವರದಾನ. ಯಾಕಂದ್ರೆ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚಿನ ಏನು ಒಂದು ಅವಕಾಶಗಳು ಇದೆ ಅಂದ್ರೆ ಅದು ಈಗ ಭಾರತ ದೇಶದಲ್ಲಿ ಇದೆ ಇವತ್ತಿನ ಒಂದು ಕಾಲದಲ್ಲಿ. ಹಾಗೆ ನೀವು ಭಾರತದ ಬಂದ್ರೆ ಅತಿ ಹೆಚ್ಚಿನ ಅವಕಾಶಗಳು ಇರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಹಾಗೆ ಕರ್ನಾಟಕ ರಾಜ್ಯ ಬಂದ್ರೆ ಅತಿ ಹೆಚ್ಚು ಅವಕಾಶಗಳು ಇರೋದು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ. ಆ ಬೆಂಗಳೂರಿನ ಕರ್ತೃ ನಾಡಪ್ರಭು ಕೆಂಪೇಗೌಡ ಮತ್ತೆ ಕರ್ನಾಟಕದ ಬೆಳಗಾವಿ ನಮ್ಮ ಕರ್ನಾಟಕದ ಎರಡನೆಯ ರಾಜಧಾನಿ. ಇದು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ. ಅಲ್ಲಿ ಈ ಬೆಳಗಾವಿ ಗಂಡು ಬೆಟ್ಟಿದ ನೆಲ, ಇಲ್ಲಿ ತಾವು ಧರಿಸಿದ್ರಿ, ತಾವು ಇಲ್ಲಿ ಓದುತ್ತಾ ಇದ್ದೀರಿ, ತಮ್ಮ ಒಂದು ಪರಿಶ್ರಮದಿಂದ ಈಗ ತಾವು ಯಾವ ತರಗತಿಯಲ್ಲಿ ಅದರಲ್ಲಿ ನಾವು ನಂಬರ್ 1 ಬರೋದಕ್ಕೆ ಪರಿಶ್ರಮವನ್ನು ಮಾಡಬೇಕು. ತಮ್ಮ ತಾಲೂಕಿಗೆ ನಂಬರ್ 1 ಬರೋದು ತಾವು ಪರಿಶ್ರಮವನ್ನು ಮಾಡಿ, ಜಿಲ್ಲೆಗೆ ನಂಬರ್ 1 ಮಾಡೋದಕ್ಕೆ ಪರಿಶ್ರಮ ಮಾಡಿ, ರಾಜ್ಯಕ್ಕೆ ನಂಬರ್ 1 ಆಗುವ ಪರಿಶ್ರಮ ಮಾಡಿ, ಖಂಡಿತವಾಗಿ ತಾವು ಏನೋ ಸಾಧನೆ ಮಾಡಿ. केंपेगौडा यांची दृष्टी आणि कृती तसेच त्यांच्या विचारांचा तरुणांनी अंगीकार केला पाहिजे. प्रत्येक विद्यार्थ्यांनी देशातील महान व्यक्तींच्या कथा वाचून त्या जीवनात अंगीकारण्याचा प्रयत्न केला पाहिजे. तुमच्या कामगिरीचा देशाला अभिमान वाटला पाहिजे असेही ते म्हणाले. राजशेखर हिरेमठ, KMM मराठी, बेळगाव. या बातमीबरोबरच बातमीपत्रामध्ये वेळ झाली एक छोट्याशा विरामाची. कुठेही जाऊ नका, पाहत रहा KMM मराठी. व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सलोना, मन भाई आराधना। विरामानंतर तुम्हा सगळ्यांचं पुन्हा एकदा स्वागत. पाहूयात पुढची बातमी. शाहूनगर ते BK कंगराळी पर्यंतचा रस्ता खराब झाल्याने रात्री अपरात्री जाणाऱ्या वाहनधारकांना आपला जीव मुठीत घेऊन जावं लागतं.
शाहूनगर ते बिगे कंगराळीपर्यंतचा रस्ता खराब झाल्याने रात्री अपरात्री जाणाऱ्या वाहनधारकांना आपला जीव मुठीत घेऊन जावं लागत आहे. शाहूनगर ते कंगराळी रस्त्यावरून दररोज यमनापूर, बिके कंगराळीसह उपनगरातील अनेक वाहन चालकांना नेहमी याच रस्त्यावरून जावं लागतं. पण या रस्त्यावर ठिकठिकाणी खड्डे असून पावसाचे पाणी साचल्याने चिखलाचं साम्राज्य निर्माण झालंय. या ठिकाणी नागरिकांच्या गाड्या स्किड होऊन अपघातही घडत आहेत. तरी देखील अनेक वर्षांपासून हा रस्ता केला गेला नाही. हा रस्ता तातडीने पूर्ण करावा अशी मागणी या मार्गावरून जाणाऱ्या नागरिकांनी केली आहे. हा मेन रोड आहे, बेळगावला जाते. शाहूनगर टू आमच्या कंगराळ्याला टच होत आहे. त्यामुळे आता पूर्ण लोक गौंडा, डेमनापूर आता ह्याच रोडनं जास्तीत जास्त प्रवास करतात. त्यामुळं आता जास्तीत जास्त खड्डे झाले, कारण की रात्रीच्या वेळी खड्डे दिसत नाहीत. त्यामुळे भरपूर गाड्या पडायलेत. त्यापासून नागरिकांना फार त्रास होतो आहे. त्यामुळं आमचे कोण पण गावातले पंच असू दे किंवा कमिटी असू दे, त्यांनी थोडं लक्ष घालावे, कारण की इथं खड्डे फार झाले. त्या कारणानं थोडा पब्लिकला प्रॉब्लेम व्हायला आहे. त्यामुळं जरा त्यांनी लक्ष द्यावे. चिखल वगैरे खूप होत आहे आणि गाड्या स्लिप होऊन पडायले. आणि पुढं तिकडं गटर पण नाही आहे. त्या साईडला खूप हे व्हायला पाणी वगैरे. त्या साईडला अजिबात गटर नाही दोन्ही साईडला. त्यामुळे आमच्या गाव पंचायत वगैरे आमचे चेअरमन साहेब वगैरे त्यांनी थोडं लक्ष द्यावे रोडशी. या रस्त्याच्या दोन्ही बाजूंना गटारी बांधल्या गेल्या नसल्याने पावसाचे पाणी रस्त्यावरच साचून राहते आणि रस्त्यावरील खड्ड्यांमध्ये पाणी साचून राहिल्याने खड्ड्याची खोलीही कळून येत नाही. अशाने सर्व वाहन चालकांना नाहक त्रास सहन करावा लागतोय. या समस्येकडे संबंधितांनी तातडीने लक्ष देऊन तुर्तास खड्डे बुजवण्याची मागणी केली आहे. महादेव पवार, KMM मराठी, बेळगाव. धबधब्याला भेट देण्यासाठी गेलेल्या बेळगावातील तरुणांना गोवा राज्याच्या वन विभागाच्या अधिकारी आणि कर्मचाऱ्यांनी मारहाण करून पैसे लुटल्याचा आरोप केलाय. धबधब्याला भेट देण्यासाठी गेलेल्या बेळगावातील तरुणांना गोवा राज्याच्या वन विभागाच्या अधिकारी आणि कर्मचाऱ्यांनी मारहाण करून पैसे लुटल्याचा आरोप करण्यात आलाय. बेळगाव आणि गोव्याच्या सीमेवरील खानापूर तालुक्यातील कणकुंबी जवळील सुरल धबधब्याजवळ ही घटना घडली आहे. हुक्केरी तालुक्यातील संकेश्वर येथील 5 तरुणांच्या टोळक्याला थांबवून मारहाण करण्यात आली. त्यांच्या पाठीला, पायाला आणि हाताला जखमा झाल्या. पावसाळा सुरू होताच कर्नाटकातील पर्यटक मोठ्या संख्येने येथे जातात. याचे भांडवल करणारे गोवा वन विभागाचे कर्मचारी पर्यटकांकडून जादा पैसे तर घेतातच, शिवाय चौकशी केल्यास मारहाणही करतात. मारहाणीशिवाय पर्समधील पैसेही काढून घेतले. त्यांनी 1,000 रुपयाच्या फोनपेसह एकूण 9,000 रुपये घेतल्याचा आरोप करण्यात आलाय. या हिंसाचाराचा त्रास हजारो पर्यटकांना होत असूनही कोणीही तक्रार करत नसल्याची व्यथा पीडितांनी व्यक्त केली आहे. ಅವರು ಬೆಟ್ರ್ ನೀವೆಲ್ಲ ಕರ್ನಾಟಕ ಚೆಕ್ ಪೋಸ್ಟ್ ಕಡೆ ಬಂದ್ವಿ. ಅಲ್ಲಿ ಕರ್ನಾಟಕ ಚೆಕ್ ಪೋಸ್ಟ್ ಪೊಲೀಸರಿಗೆ ಇದೆಲ್ಲ ಸ್ಟೋರಿ ಹೇಳಿದ್ವಿ ನಾವು, ಹಿಂಗ ಆಗಿತ್ತು ಸರ್ ಅಲ್ಲಿ ಮ್ಯಾಗ ಅಂತ. ಆಮೇಲೆ ಅವಾಗ ಏನಾಯ್ತು, ಕರ್ನಾಟಕ ಚೆಕ್ ಪೋಸ್ಟ್ ಪೊಲೀಸರ ಇವ್ರು ಹೊಡೆದಾರಲ್ರಿ, ಇವ್ರು ಹೊಡೆದವ್ರು 2 ಮಂದಿ ಬಂದ್ರಲ್ಲಿ ಕಾರ್ ತಗೊಂಡು. ಇವ್ರಿಗೆ ಗೊತ್ತಾತದ, ಅವ್ರ ಇದ್ರ ಬಂದೆ ತಡಿ ಅಂತ ಅವ್ರು ನಿಲ್ಸಿರು. ಆಮೇಲೆ ಇವ್ರು ಕೇಳ್ರ ಅವ್ರು ಇವ್ರೇನಂತ ಅಂತ. ಹಾ ಸರ್ ಇವ್ರ ಅಂದ್ಕೊಳ್ಳಿ ಅವ್ರಿಗೆ ಇಳಿಸ್ತಿರಿ. ಇವ್ರು ಇಳಿಸ್ಕೊಳ್ಳಿ ಇವ್ರು ಕನ್ಫರ್ಮ್ ಮಾಡಿರಲ್ಲ ಇವ್ರ ಅಂತ. ಅವ್ರಿಗೆ ಇವ್ರು ಕರ್ಕೊಂಡು ಹೋಗ್ಯಾರ ಒಳಗೆ. ಯಾರ ನಮ್ಮ ಕರ್ನಾಟಕ ಎಕ್ಸ್ಚೇಂಜ್ ದವ್ರ ಇಲ್ಲಿ ಅವ್ರ ಆಫೀಸ್ದಾಗ, ಅವ್ರ ಆಫೀಸ್ ಒಳಗ. ಅವಾಗ ಇವ್ರಿಗೆಲ್ಲ ಕೇಳ್ರ ಅವ್ರು ಇವ್ರು ಹೊಡೆದಾರೇನಂತ ಅಂತ. ಇವ್ರು ಅಂದ್ಕೊಳ್ಳಿ ನೀ ಇವ್ರಿಗೆ ಯಾಕೆ ಹೊಡೆದೆ ಅಂತ ಅವ್ರಿಗೆ ಅವ್ರು ಒಂದ್ ಸ್ವಲ್ಪ ದಬಾ ಇದ್ ಮಾಡಿ, ಎದಕ್ ಹೊಡೆದಿ ನಿನಗೆಲ್ಲ ಅಧಿಕಾರಿ ಹೊಡ್ಯಾಕ ಹಂಗಿಂತ. ಆಮೇಲೆ ಅವ್ ಇದಾನ್ರಲ್ರಿ ಇವ್ರಿಗೆ ಹೊಡೆದವ. ನಾವೇನು ಗೋವಾ ಪೊಲೀಸ್ ಫೋನ್ ಹಚ್ಚಾನು ಏನ್ ನಮ್ಗೆ ಗೊತ್ತಾಗ್ಲಿಲ್ಲ. ಅವಾಗ ನಾವ್ ಸುಮ್ ನಿಂತಿದ್ವಿ, ಗೋವಾ ಪೊಲೀಸ್ ಬಂತು ಮತ್ತ ಇವ್ರ ಕೇಳ್ತೆ ಯಾರಿಗೆ ಹೊಡೆದಾರ ನಿಮ್ಗೆ ಅಂತ. ಅವ್ ಹುಡುಗ ತೋರ್ಸಿದ್ರಿ ಅವ್ರ. ಆ ಹುಡುಗ ಮತ್ತ ಹೊಡೆದವ್ ತಗೊಂಡು. राजशेखर हिरेमठ, KMM मराठी, बेळगाव. विनयभंग केल्याचा खोटा आरोप करून हेस्कॉमच्या मुख्य कार्यकारी अभियंत्याला गुन्ह्यामध्ये अडकवणाऱ्या 13 हेस्कॉम कर्मचाऱ्यांना न्यायालयाने दोषी ठरवून त्यांची रवानगी कारागृहामध्ये केली आहे. विनयभंग केल्याचा खोटा आरोप करून हेस्कॉमच्या मुख्य कार्यकारी अभियंत्याला गुन्ह्यात अडकवणाऱ्या 13 हेस्कॉम कर्मचाऱ्यांना न्यायालयाने दोषी ठरवून त्यांची कारागृहात रवानगी केली आहे. न्यायालयाच्या या निकालामुळे खळबळ उडाली असून अशा प्रकारे दोषी ठरवण्याचा पहिलाच निकाल असल्याने
खोटे गुन्हे दाखल करणाऱ्यांना चांगलीच चपराक बसली आहे. महिला कर्मचारी बी.व्ही. सिंधू, नाथाजी पाटील, अजित पुजारी, मलसरच्या शहापूरकर, सुभाष हुल्लोळी, इरापा पत्तार, मल्लिकार्जुन रेडीहाळ, भीमाप्पा गोडल कुंदर्गी, राजेंद्र हळंगली, सुरेश कांबळे, इरय्या हिरेमठ, मारुती पाटील, द्राक्ष आणि नेसर्गी या सर्व हेस्कॉम अधिकारी आणि कर्मचाऱ्यांना न्यायालयाने दोषी ठरवलंय. मुख्य जिल्हा सत्र न्यायालयाने या सर्वांना दोषी ठरवलं असून गुरुवारी दिनांक 27 रोजी या सर्वांना शिक्षा ठोठावण्यात येणार आहे. ದಾಖಲು ಮಾಡಿದ್ದರು. ಅದಾದ ನಂತರ ಈ ಕುರಿತಂತೆ ತಮ್ಮ ಎಲ್ಲ ಮೀಡಿಯಾಗಳಲ್ಲಿ ಈ ವಿಷಯ ಸಾಕಷ್ಟು ಚರ್ಚಿತ ವಿಷಯವಾಗಿತ್ತು. ಈ ಬಗ್ಗೆ ಸ್ವತಃ ಆಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಇವರಿಗೂ ಸಹ ಈ ಆರೋಪಿತರಲ್ಲಿ ಕೆಲವೊಂದು ಜನ ಭೇಟಿಯಾಗಿ ನ್ಯಾಯ ಕೊಡಿಸುವಂತೆ ಕೇಳಿಕೊಂಡಿದ್ದರು. ಅದೇ ರೀತಿ ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ, ಪೊಲೀಸ್ ಕಮಿಷನರ್ ಆದಿಯಾಗಿ ಎಲ್ಲರಿಗೂ ಸಹಿತ ಈ ವಿಷಯ ಕುರಿತಂತೆ ತಿಳಿಸಿ ಆ ಪ್ರಕರಣದ ಗಂಭೀರತೆಯನ್ನು ಅತ್ಯಂತ ಹೆಚ್ಚು ಮಾಡಿದ್ದರು. ಅದಾದ ನಂತರ ಪೊಲೀಸರು ಗೂಗಲ್ ಮ್ಯಾಪ್ ಆಧಾರದ ಮೇಲೆ, CDR ಆಧಾರದ ಮೇಲೆ ಹಾಗೂ ಸಂಬಂಧಪಟ್ಟ ವ್ಯಕ್ತಿಗಳ ಆಧಾರದ ಮೇಲೆ ಕೂಲಂಕಷವಾಗಿ ತನಿಖೆ ಕೈಗೊಂಡಾಗ ಅಂತಹ ಯಾವುದೇ ಪ್ರಕರಣಗಳು ನಡೆದೇ ಇರುವುದಿಲ್ಲ ಅಂತ ಹೇಳಿ ಬಿ ವರದಿ ಅಂದರೆ ಸುಳ್ಳು ಪ್ರಕರಣಗಳು ಅಂತ ಹೇಳಿ ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದ್ದರು. ಆ ವರದಿಗಳ ಪೈಕಿ 2 ಪ್ರಕರಣಗಳ ಕುರಿತಂತೆ ಈ ಪ್ರಕರಣದ 1ನೇ ಆರೋಪಿ ಮಾನ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಪರಿಷ್ಕರಣಾ ಅರ್ಜಿಯನ್ನು ಸಲ್ಲಿಸಿ ಆ ಪರಿಷ್ಕರಣಾ ಅರ್ಜಿಯಲ್ಲಿ ಈ ಪ್ರಕರಣದ ಕೆಲವೊಂದು ಆರೋಪಿತರುಗಳು ಅವರ ಪ್ರಚೋದನೆಯ ಮೇರೆಗೆ ನಾನು ಇಂತಹ ಸುಳ್ಳು ಪ್ರಕರಣಗಳನ್ನು ಈ ಪ್ರಕರಣದ ದೂರುದಾರರಾದ ಮಜ್ಜಿಗೆಯವರ ವಿರುದ್ಧ ನೀಡಿದ್ದೆ, ಅಂತಹ ಯಾವುದೇ ಘಟನೆಗಳು ನಡೆದಿಲ್ಲ, ಅದಕ್ಕಾಗಿ ನನಗೆ ಪಶ್ಚಾತ್ತಾಪ ಆಗಿದೆ ಅಂತ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ್ದೆವು. ಆ ಪ್ರಮಾಣ ಪತ್ರಗಳ ಆಧಾರದ ಮೇಲೆ ಹಾಗೂ ಪೊಲೀಸ್ ಸಲ್ಲಿಸಿದ ಸುಳ್ಳು ಪ್ರಕರಣದ ವರದಿಗಳ ಆಧಾರದ ಮೇಲೆ ಈ ಪ್ರಕರಣದ ದೂರರಾದ ಮಜ್ಜಿಗೆಯವರು 3 ಪ್ರಕರಣಗಳನ್ನು ಆರೋಪಿತರ ವಿರುದ್ಧ ಸಲ್ಲಿಸಿದ್ದರು. ಆ ಪ್ರಕರಣಗಳ ತನಿಖೆ ಕಾಲಕ್ಕೆ ಈ ಪ್ರಕರಣದ ಕೆಲವೊಂದಿಷ್ಟು ಆರೋಪಿತರು ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯದವರೆಗೆ ಅದನ್ನು FIR ಪ್ರತಿಗಳನ್ನು ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು. ಆದರೆ ನ್ಯಾಯಾಲಯವು ಆರೋಪಿತರ ವಿರುದ್ಧ ಯಾವುದಾದರೂ ಸಾಕ್ಷ್ಯಾಧಾರಗಳು ಕಂಡು ಬಂದಲ್ಲಿ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬಹುದಾಗಿದೆ ಅಂತ ಒಂದು ಷರತ್ತೊಂದಿಗೆ ಪ್ರಕರಣವನ್ನು ಮುಕ್ತಾಯಗೊಳಿಸಿದ್ದರು. ಆ ನಂತರ ಈ ಪ್ರಕರಣದ ತನಿಖೆಯನ್ನು ಆಗಿನ CPI ಜಗದೀಶ್ ಹಂಚನಾಳ್ ಅನ್ನುವರು ಪ್ರಕರಣದ ತನಿಖೆಯನ್ನು ಕೈಗೊಂಡು ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿದ್ದರು. ಮತ್ತು ಈ ಪ್ರಕರಣವನ್ನು ದಾಖಲು ಮಾಡಿದಂಥ ಅಧಿಕಾರಿ ಶ್ರೀಯುತ ಟಿಂಗ್ರಿಕರ್ ಅನ್ನುವಂಥ ಇನ್ಸ್ಪೆಕ್ಟರ್ ಇದ್ದರು. ಅವರಿಬ್ಬರು ಕೂಡಿಸಿ ತನಿಖೆ ಕೈಗೊಂಡು 3 ಪ್ರಕರಣಗಳಲ್ಲಿ ದೋಷಾರೋಪಣಾ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು. ಮಾನ್ಯ ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಿ 3 ಪ್ರಕರಣಗಳನ್ನು ಸೇರ್ಪಡೆ ಮಾಡಿ ಒಂದೇ ಪ್ರಕರಣವನ್ನಾಗಿ ವಿಚಾರಣೆ ನಡೆಸುವಂತೆ ಕೂಡ ತನಿಖಾಧಿಕಾರಿಗಳು ವಿನಂತಿಯನ್ನು ಸಲ್ಲಿಸಿದ್ದರು. ಆ ವಿನಂತಿಯನ್ನು ಪುರಸ್ಕರಿಸಿ ಮಾನ್ಯ ನ್ಯಾಯಾಲಯ ಒಂದೇ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಲು ಅನುಮತಿ ನೀಡಲಾಗಿತ್ತು. ಆ ನಂತರ ಪ್ರಕರಣದ ವಿಚಾರಣೆ ಕಾಲಕ್ಕೆ ಈ ಪ್ರಕರಣದಲ್ಲಿ ಇನ್ನಿತರೆ ಆರೋಪಿತರಾದ 2 ರಿಂದ 13ನೇ ಆರೋಪಿತರು ಕೂಡ ಆರೋಪಿತರ ಎಸಗಿದ್ದು ಆರೋಪ ಮಾಡಿದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಅವರನ್ನು ಸಹ ಆರೋಪಿತರನ್ನಾಗಿ ಸೇರ್ಪಡಿಸುವ ಕುರಿತು ಅಭಿಯೋಗದ ಪರವಾಗಿ ಸಲ್ಲಿಸಿದ ಅರ್ಜಿಯನ್ನು ಪುರಸ್ಕರಿಸಿದ್ದು, ಆ ಪ್ರಕಾರ ಈ ಎಲ್ಲ ಆರೋಪಿತರು ಈ ಪ್ರಕರಣದ ವಿಚಾರಣೆಯಲ್ಲಿ ಬಿ.ವಿ. ಸಿಂಧು ಇವಳೊಂದಿಗೆ ಆರೋಪಿತರಾಗಿ ವಿಚಾರಣೆ ಎದುರಿಸಿದರು. ಈ ಪ್ರಕರಣಕ್ಕೂ ಕೂಡ
ಪುನಃ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವರನ್ನು ಸೇರ್ಪಡಿಸಿದ ಆದೇಶದ ಕುರಿತಂತೆ ಅವರು ಮೇಲ್ಮನವಿ ಸಲ್ಲಿಸಿದ್ದನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯ ಪರಿಗಣಿಸಿರಲಿಲ್ಲ. ಆ ಕಾರಣದಿಂದ ಎಲ್ಲ ಆರೋಪಿತರ ವಿಚಾರಣೆ ನಡೆದು ಅಭಿಯೋಗದ ಪರವಾಗಿ 13 ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡಿ 81 ಸಾಕ್ಷಿಗಳನ್ನು ದಾಖಲೆಗಳನ್ನು ಹಾಜರುಪಡಿಸಿದ್ದು ಮತ್ತು ಎದುರುದಾರರ ಪರವಾಗಿ ಒಬ್ಬ ಅಂದರೆ ಆರೋಪಿತರ ಪರವಾಗಿ ಒಬ್ಬ ಸಾಕ್ಷಿಯನ್ನು ವಿಚಾರ ಮಾಡಿ 32 ದಾಖಲೆಗಳನ್ನು ಅವರು ಹಾಜರುಪಡಿಸಿದ್ದು ಮಾನ್ಯ ನ್ಯಾಯಾಲಯ ಸಂಪೂರ್ಣವಾಗಿ ಪ್ರಕರಣದ ತನಿಖೆಯನ್ನು ಪರಿಶೀಲಿಸಿ ವಿಚಾರಣೆ ಕೈಗೊಂಡು ಎಲ್ಲ ಆರೋಪಿತರು ಇವತ್ತಿನ ದಿವಸ ಕಲಂ 120B 195 468 420 467 211 471 ರೇಡ್ ವಿತ್ 149 IPC ಅಡಿಯಲ್ಲಿ ಅಪರಾಧ ಎಸಗಿದ್ದಾರೆ ಅಂತ ಮೊನ್ನೆ ತೀರ್ಪನ್ನು ನೀಡಿದ್ದು ಇವತ್ತಿನ ದಿವಸ ಶಿಕ್ಷೆಯ ಪ್ರಮಾಣವನ್ನು ನೀಡಿದ್ದಾರೆ. ಸದರಿ ತೀರ್ಪಿನ ಅನ್ವಯ ಎಲ್ಲ ಆರೋಪಿತರು ಒಟ್ಟಾಗಿ 3 ವರ್ಷ 6 ತಿಂಗಳ ಜೈಲುವಾಸವನ್ನು ಅನುಭವಿಸಬೇಕು ಮತ್ತು 86,000 ರೂಪಾಯಿಗಳ ದಂಡವನ್ನು ನೀಡಬೇಕು ಅಂತ ಆದೇಶ ಮಾಡಿದ್ದು इरुತ್ತದೆ. तला 86. या प्रकरणाच्या चौकशी दरम्यान काही आरोपींनी उच्च न्यायालयात धाव घेऊन आपल्यावरील हा खटला रद्द करण्याची मागणी केली होती. मात्र मजगी यांनी सर्वोच्च न्यायालयात या विरोधात दाद मागितली. राजशेखर हिरेमठ, KMM मराठी, बेळगाव. पुन्हा एकदा एक नजर टाकूयात आजच्या ठळक घडामोडींवर. सतीश जारकिहोळी यांना मुख्यमंत्री करावे, सिद्धरामय्या यांनी पाय उतार व्हावे, शेतकरी नेते प्रकाश नायक यांचे पत्रकार परिषदेत वक्तव्य. बेळारी नाल्याचे काँक्रिटीकरण करण्याची गरज, हजारो एकर जमीन पावसाळ्यात पाण्याखाली, येत्या काळात शेतकऱ्यांनी दिला तीव्र आंदोलनाचा इशारा. रक्तदानाबद्दलची जागृती हीच यशाची गुरुकिल्ली, मुख्य पोस्ट ऑफिस येथे रक्तदान शिबिर आयोजित. गिरीश बुडरकट्टी यांनी केले आयोजकांच्या प्रयत्नांचे कौतुक. बातमीपत्रामध्ये वेळ झाली आज इथेच थांबण्याची. तुम्ही पाहत राहा KMM मराठी. नमस्कार.